ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಡಾರ್ಕ್ ಫಾರೆಸ್ಟ್ ಕೇಕ್ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಈ ಕೇಕ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬರ್ಡೇಗೆ ಎಲ್ಲರೂ ಇದನ್ನು ಆರ್ಡ್ರ್ ಮಾಡಿ ತರ್ತಾರೆ. ತುಂಬ ಎಕ್ಸ್ಪೆನ್ಸಿವ್ ಬಟ್ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ತುಂಬ ಸರಳವಾಗಿರೋ ಒಂದು ಮೆಥಡ್ ಹೇಳ್ತೀನಿ. ಇದು ಎಗ್ಲೆಸ್, ಮೊಟ್ಟೆ ಇಲ್ಲ ಇದರಲ್ಲಿ, ನಾನು ಎಣ್ಣೆ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ ಕರ್ಡ್ ಹಾಕ್ಕೊಂಡಿದ್ದೀನಿ, ಅಂದರೆ ಮೊಸರು ಹಾಕ್ಕೊಂಡಿದ್ದೀನಿ. ಇದೇನು ಹುಳಿ ಮೊಸರಲ್ಲ, ನಾರ್ಮಲ್ ಆಗಿರೋ ಮೊಸರನ್ನೇ ಹಾಕ್ಕೊಂಡಿರೋದು. ಮತ್ತು ಸಕ್ಕರೆನ ಮತ್ತು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಸ್ವಲ್ಪ ಚಿಟ್ಟಿಗೆ ಸೋಡಾ ಹಾಕ್ಕೊಳ್ಳೋಣ, ಅಡುಗೆ ಸೋಡಾ. ನಾನು ಇದಕ್ಕೆ ಹಾಲಿನಿಂದ ಕೆನೆ ತೆಗೆದಿಟ್ಕೊಂಡಿರೋದಿಲ್ಲ, ಅದನ್ನು 1/4 ಕಪ್ ಹಾಕ್ಕೊಂಡಿದ್ದೀನಿ. ನಾನು ಮಿಜರಿಂಗ್ ಕಪ್ ಯೂಸ್ ಮಾಡಿದ್ದೀನಿ, ನೀವು ಯಾವುದಾದ್ರೂ ಕಪ್ ಯೂಸ್ ಮಾಡಿ. 1, ಅರ್ಧ, 1/4 ಆದರೆ ಕಪ್ಪಿಂದನೇ ಮೆಜರ್ ಮಾಡ್ಕೊಳ್ಳಿ, ಎಲ್ಲ ಸರಿ ಬರುತ್ತೆ. ನೋಡಿ, ಹೀಗೆ ಕಂಟಿನ್ಯೂಸ್ ಆಗಿ ಇದನ್ನು ಬೀಟ್ ಮಾಡಿದರೆ ಈ ಥರ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಇದೇ ನಮ್ಮ ಕೇಕ್ ಉಬ್ಬಕ್ಕೆ ಮತ್ತು ಸಾಫ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ 1/3 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1 ಕಪ್ ಮೈದಾ ಹಾಕ್ಕೊಂಡಿರೋದು, 2 ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಕೋಕೋ ಪೌಡ್ರ್ ಖಾಲಿಯಾಗಿತ್ತು, ಬರೀ 2 ಸ್ಪೂನ್ ಕೋಕೋ ಪೌಡ್ರು ಮತ್ತು ಮೆಲ್ಟೆಡ್ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ನಿಮ್ಮ ಹತ್ರ ಕೋಕೋ ಪೌಡ್ರ್ ಇನಫ್ ಆಗಿದೆ, ನೀವು 4 ಸ್ಪೂನ್ ಪೂರ್ತಿ ಕೋಕೋ ಪೌಡರ್ನೇ ಹಾಕ್ಕೋಬೋದು. ನನ್ನ ಹತ್ರ ಕೋಕೋ ಪೌಡ್ರ್ ಖಾಲಿ ಆಗಿತ್ತು ಅಂತ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡಿ, ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಟೋಟಲ್ 4 ಸ್ಪೂನ್ ಬೇಕು, ನೀವು ಯಾವುದಾದ್ರೂ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಲಂಪ್ಸ್ ಫ್ರೀ ಇರಬೇಕು, ಗಂಟು ಇರಬಾರ್ದು. ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಲನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮ್ಮ ಥಿಕ್ನೆಸ್ಸು. ಇದು ಹೀಗೆ ಕಟ್ಟಾಗಿ ಗಟ್ಟಿಯಾಗಿ ಬೀಳಬಾರ್ದು. ಈಗ ದೋಸೆ ಹಿಟ್ಟು ಹದಕ್ಕೆ ಒಂದು ಸರಿ ಇಳಿಬಿಟ್ರೆ ಚೆನ್ನಾಗಿ ನೀಟಾಗಿ ಬೀಳಬೇಕು. ಆ ಹದಕ್ಕೆ ಬಂದರೆ ಆಯಿತು. ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಈ ಥರ ಪರ್ಫೆಕ್ಟಾಗಿ ನೋಡಿ, ಹೀಗೆ ಚೆನ್ನಾಗಿ ಈ ಥರ ಬೀಳಬೇಕು. ಆ್ಯಂಡ್ ಇದಕ್ಕೆ ನಾವು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಾಡ್ಕೋಬೇಕು ಈ ಹಿಟ್ಟನ್ನು. ಈಗ ನಾನು ಕೇಕ್ ಟಿನ್ಗೆ ಆಯಿಲ್ ಹಚ್ಕೋತಾ ಇದ್ದೀನಿ, ಕೆಳಗಡೆ ಬಟರ್ ಪೇಪರ್ ಹಾಕ್ಕೊಂಡ್ಬಿಟ್ಟು ಇದನ್ನು ಬ್ಯಾಟರ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಗ್ಯಾಸ್ ಮೇಲೆ ಮಾಡ್ಬೋದು. ನಾನು ಓವನಲ್ಲಿ ಮಾಡ್ತಾಯಿದ್ದೀನಿ, ಪ್ರೀ ಹೀಟೆಡ್ ಓವನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 25-30 ನಿಮಿಷ ಬೇಕ್ ಮಾಡಿದ್ದೀನಿ. 25 ನಿಮಿಷ ಇಟ್ಟಿದ್ದೆ, ಆಮೇಲೆ ಮತ್ತೆ 5 ನಿಮಿಷ ಎಕ್ಸ್ಟೆಂಡ್ ಮಾಡಿ 30 ನಿಮಿಷ ಕೇಕನ್ನು ಬೇಕ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಗ್ಯಾಸಲ್ಲಿ ಅಥವಾ ತವಾ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು, ಅಥವಾ ಕುಕ್ಕರಲ್ಲಿ ಒಂದು ಪ್ಲೇಟ್ ಇಟ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು 25-30 ನಿಮಿಷ ಬೇಯಿಸ್ಕೋಬೋದು. ಈಗ ಲೇಯರ್ ತೆಗೆದ್ಬಿಟ್ಟು ಆ ಮೇಲ್ಗಡೆ ಲೇಯರನ್ನು ಸ್ವಲ್ಪ ಈವನ್ ಶೇಪ್ ಬರೋಕ್ಕೆ ತೆಗೆದು ಈ ಥರ ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, 2 ಪೀಸ್ ಆಯಿತು ಇದು. ಈಗ ಒಂದು ಸಣ್ಣ ಬಟ್ಲದಲ್ಲಿ 2 ಚಮಚ ಸಕ್ಕರೆ ತೊಗೊಂಡು ಒಂದು 4 ಚಮಚ ನೀರು ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಈಗ ನಾನು ಡೈರೆಕ್ಟಾಗಿ ಡೆಕೋರೇಟ್ ಮಾಡೋ ಟೇಬಲ್ ಮೇಲೇ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಪ್ಲೇಟಲ್ಲಿ ಅಥವಾ ಡೆಕೋರೇಟಿವ್ ನಿಮ್ಮ ಹತ್ರ ಏನಾದರೂ ಐಟಮ್ ಇದ್ದರೆ ಅದನ್ನು ಬೋರ್ಡ್ ಇದ್ದರೆ ಡೆಕೋರೇಟಿವ್ ಬೋರ್ಡ್ ಮೇಲೆ ಡೆಕೋರೇಟ್ ಮಾಡ್ಬೋದು. ಕೆಳಗಡೆ ಸ್ವಲ್ಪ ಕ್ರೀಮ್ ಹಾಕಿಬಿಟ್ಟು ವಿಪಿಂಗ್ ಕ್ರೀಮ್ ಹಾಕಿಬಿಟ್ಟು ಆ ಶುಗರ್ ನೀರು ಇಟ್ಟೆಲ್ಲ ಶುಗರ್ ಮತ್ತು ನೀರು ಮಿಕ್ಸ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಇದು ತುಂಬ ಸಾಫ್ಟ್ ಮಾಡುತ್ತೆ, ಚೆನ್ನಾಗಿ ಹೋಲ್ಡ್ ಆಗುತ್ತೆ ಇದರ ಮೇಲೆ ಕ್ರೀಮು. ನೋಡಿ, ಈ ಥರ ದಪ್ಪ ಲೇಯರ್ ಒಂದು ಕ್ರೀಮನ್ನು ಹಾಕ್ತಾ ಇರೋದು. ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡೋದು. ಇವನ್ನಾಗಿ ಸ್ಪ್ರೆಡ್ ಆದರೆ ಒಂದು ಥಿಕ್ ಲೇಯರ್, ನಿಮ್ಗೆ ಎಷ್ಟು ಕ್ರೀಮ್ ಜಾಸ್ತಿ ಇಷ್ಟಪಡೋರು ಇದು ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ, ಇನ್ಮೇಲೆ ಇನ್ನೊಂದು ಲೇಯರ್ ಹಾಕ್ಕೊಂಡು ದಪ್ಪ ಮಾಡ್ಕೋಬೋದು. ಕ್ರೀಮ್ಗಿಂತ ಕೇಕ್ ಜಾಸ್ತಿ ಇಷ್ಟಪಡೋರಾದರೆ ಕ್ರೀಮ್ ಕಡಿಮೆ ಹಾಕ್ಕೊಳ್ಳಿ, ಅದು ನಿಮಗೆ ಹೇಗೆ. ಈಗ ಕೆಳಗಡೆ ಸೈಡನ್ನು ಮೇಲ್ ಮಾಡಿದ್ದೀನಿ, ಸೊ ಅದು ಇವನ್ ಆಗಿರುತ್ತಲ್ಲ, ಸೊ ಉಲ್ಟಾ ಹಾಕಿದ್ದೀನಿ ಇದನ್ನು. ಈಗ ಮತ್ತೆ ನಾನು ಆ ಕೇಕ್ ಮೇಲೆ ಶುಗರ್ ವಾಟರ್ನ ಹಾಕ್ತಾ ಇದ್ದೀನಿ, ಸಕ್ಕರೆ ನೀರನ್ನು ಚೆನ್ನಾಗಿ ಹಾಕಿರೋದು. ನನ್ನ ಹತ್ರ ಎಷ್ಟಿತ್ತಲ್ಲ ಎಲ್ಲ ಸಕ್ಕರೆ ನೀರನ್ನು ಹಾಕಿಬಿಟ್ಟು ಇದ್ರ ಮೇಲೆ ಮತ್ತೆ ವಿಪ್ಪಿಂಗ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ನೀವು ವಿಪ್ಪಿಂಗ್ ಕ್ರೀಮ್ ಬೇಕಿದ್ದರೆ ನಾನು ಬೇರೆ ವೀಡಿಯೋಸ್ ನೋಡಿದ್ದೆ, ಅದರಲ್ಲಿ ನಾನು ಕೇಕ್ ಜೊತೆಗೆ ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ. ಸೊ ಎವ್ರಿ ಟೈಮ್ ವಿಪ್ಪಿಂಗ್ ಕ್ರೀಮ್ ತೋರಿಸೋ ಅಗತ್ಯ ಇಲ್ಲ ಅನಿಸ್ತು, ಅದಕ್ಕೆ ಈ ಥರ ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸಿಲ್ಲ. ಬೇಕಿದ್ರೆ ನೀವು ನನ್ನ ಚಾನಲ್ಗೆ ಹೋಗ್ಬಿಟ್ಟು ಬೇರೆ ವೀಡಿಯೋಸ್ ನೋಡಿದ್ದೆ, ಅದರಲ್ಲಿ ಕೇಕಿಗೆ ವಿಪ್ಪಿಂಗ್ ಕ್ರೀಮ್ ಹೇಗೆ ಮಾಡೋದು ಅಂತಲೂ ಇದೆ. ಸರಳವಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನಿಮ್ಮ ಹತ್ರ ಈ ಥರ ಟೂಲ್ಸ್ ಇದ್ದರೆ ಚಾಕುಯಿಂದನೂ ಸ್ಪ್ರೆಡ್ ಮಾಡ್ಬೋದು. ನಾನು ಸ್ಟಾರ್ ಕಂಪನಿದು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಯಾವುದಾದ್ರೂ ನೀವು ಕೇಕ್ ಐಟಮ್ ಸಿಗುತ್ತಲ್ಲ, ಅಲ್ಲಿ ಹೋಗಿಬಿಟ್ಟು ವಿಪ್ಪಿಂಗ್ ಕ್ರೀಮ್ ಅಂತ ಕೇಳಿದರೆ ಇದು ಸಿಗುತ್ತೆ, ಇಲ್ಲಾಂದರೆ ಅಮೂಲದ್ದು ಸಿಗುತ್ತೆ. ಅದನ್ನು ನೀವು ವಿಪ್ಪಿಂಗ್ ಕ್ರೀಮ್ ತಂದುಬಿಟ್ಟು ಬೀಟ್ ಮಾಡಿದರೆ ಒಂದು 5-10 ನಿಮಿಷದಲ್ಲಿ ಈ ಥರ ಕ್ರೀಮ್ ನಿಮಗೆ ಮನೆಯಲ್ಲಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸಕ್ಕರೆ ಏನೂ ಆ್ಯಡ್ ಮಾಡೋದಿರಲ್ಲ, ಬರೀ ಬೀಟ್ ಮಾಡಿಬಿಟ್ರೆ ಈ ಥರ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಈಗ ನಮ್ಮದು ಡೆಕೋರೇಷನ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಇದು ರೆಡಿ ಆಯಿತು. ಈಗ ಡಾರ್ಕ್ ಫಾರೆಸ್ಟ್ ಕೇಕ್ ಅಂದರೆ ವೈಟ್
ಡೆಕೋರೇಷನ್ ಇರುತ್ತೆ ಓನ್ಲಿ ವೈಟ್ ಕಲರ್ ಕ್ರೀಮು, ಅದ್ರ ಮೇಲೆ ಸ್ಮಾಲ್ ಫ್ಲವರ್ಸ್ ಇರುತ್ತೆ. ಈ ಥರ ನಾನು ಸ್ಟಾರ್ ನೋಸಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ಮಾಲಾಗಿ ಫ್ಲವರ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ಈಗ ನಮ್ಮದು ಉಳಿದಿತ್ತಲ್ಲ ಕೇಕ್, ಅದನ್ನೇ ವೇಸ್ಟ್ ಮಾಡೋದಲ್ವ, ಇದನ್ನೇ ನಾನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಅದರ್ವೈಸ್ ಚಾಕ್ಲೇಟನ್ನು ಹೆರಿದ್ಬಿಟ್ಟು ಹಾಕ್ತಾರೆ. ನೀವು ಬೇಕಿದ್ರೆ ಚಾಕ್ಲೇಟ್ ಹೆರಿದ್ಬಿಟ್ಟು ಹಾಕ್ಬೋದು, ಅಥವಾ ಮೇಲ್ಗಡೆ ಉಳಿದಿರೋ ಕೇಕನ್ನೇ ಚಾಕ್ಲೇಟ್ ಕೇಕ್ ಎಲ್ಲ ಅದನ್ನು ವೇಸ್ಟ್, ಸೊ ಅದನ್ನೇ ನಾನು ವೇಸ್ಟ್ ಮಾಡೋದು ಬೇಡ ಅಂತ ಅದೇ ಕೇಕನ್ನು ಚೆನ್ನಾಗಿ ಅದಕ್ಕೆ ಡೆಕೋರೇಟ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಸರೌಂಡಿಂಗನ್ನು ಹಚ್ಕೋತಾ ಇರೋದು, ಮತ್ತು ಮಧ್ಯನೂ ಹಾಕ್ಕೊಂಡಿರೋದು. ಉಳಿದಿರೋ ಕ್ರೀಮಿಂದ ನಾನು ಸೈಡ್ ಎಡ್ಜಸ್ಗೆ ಫ್ಲವರ್ಸ್ ಥರ, ಸ್ಟಾರ್ ಫ್ಲವರ್ಸ್ ಥರ ಇಡ್ತಾ ಇರೋದು ಈ ಥರ. ಸೊ ಒಂದು ಒಳ್ಳೆ ಲುಕ್ನು ಬರುತ್ತೆ, ಏಕ್ದಮ್ ಮಾರ್ಕೆಟ್ ಸ್ಟೈಲ್ ಕೇಕ್ನು ಅನಿಸುತ್ತೆ ನೋಡಿ. ಇನ್ನು ಸ್ವಲ್ಪ ಇತ್ತು ನನ್ನ ಹತ್ರ ಕೇಕ್ ಪೌಡರ್ ಅಂತ, ಅದನ್ನೇ ಇನ್ನು ಸ್ವಲ್ಪ ಡಾರ್ಕಾಗಿ ಹೆವಿಯಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಚೆರಿನ ಒಂದರಲ್ಲಿ 2 ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಇಡ್ತಾ ಇರೋದು. ಈಗ ಹೇಳಿ, ಮನೆಯಲ್ಲೇ ಈಸಿಯಾಗಿ ಡಾರ್ಕ್ ಫಾರೆಸ್ಟ್ಗೆ ರೆಡಿ. ತಿನ್ನೋಕ್ಕೂ ರುಚಿಯಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬರ್ಡೇಗೆ ಎವ್ರಿ ಟೈಮ್ ತುಂಬ ಖರ್ಚು ಮಾಡೋ ಬದಲು ಇದನ್ನು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಡೆಫಿನೆಟ್ಲಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.